ಹಾಯ್ ಹಲೋ ನಮಸ್ಕಾರ. ನಾನು ಡಾಕ್ಟರ್ ಮಂಜುಳಾ. ಮೊಡವೆಗಳಿಗೆ ಟ್ರೀಟ್ಮೆಂಟ್ ಮಾಡಿದ ಮೇಲೂ ರಿಪೀಟ್ ಆಗಿ ಯಾಕೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾಕೆ ಅಂದರೆ ನೀವು ಟ್ರೀಟ್ಮೆಂಟ್ ಮಾಡಿ ಆದಮೇಲೆ ಮೊಡವೆಗಳು ಕಡಿಮೆ ಆಯಿತು ಅಂತ ಸಡನ್ನಾಗಿ ಸ್ಟಾಪ್ ಮಾಡ್ತೀರಾ. ಅದು ತಪ್ಪು. ಟ್ರೀಟ್ಮೆಂಟ್ ಮುಗಿದ ಮೇಲೂ ನೀವು 1 to 2 months ಆ ಆ್ಯಕ್ನೆ ಜೆಲ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಯಾಕೆ ಅಂದರೆ 1 to 2 ಆ್ಯಕ್ನೆ ಬರ್ತಾ ಇರುತ್ತೆ ಆವಾಗವಾಗ. ಅದನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲದೆ ನೀವು ಯೂಸ್ ಮಾಡ್ತಿರೋ ಫೇಸ್ ವಾಶ್ ಅಥವಾ ಸೋಪ್ ಕೂಡ ಚೇಂಜ್ ಮಾಡಿಬಿಡ್ತೀರಾ. ಅಂದರೆ ಆ್ಯಕ್ನೆ ಕಂಟ್ರೋಲ್ ಫೇಸ್ ವಾಶ್ ಸೋಪ್ ಯೂಸ್ ಮಾಡೋದಿಲ್ಲ, ನೀವು ಬೇರೆ ಯಾವುದೋ ಚೂಸ್ ಮಾಡಿಕೊಂಡು ಅದನ್ನು ಸ್ಟಾರ್ಟ್ ಮಾಡ್ತೀರಾ. ಸೊ ಹಾಗಾಗಿ ಆ್ಯಕ್ನೆ ರಿಪೀಟೆಡ್ ಆಗಿ ಬರೋದು ಸ್ಟಾಪ್ ಆಗೋದೇ ಇಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂತ ಅಂದರೆ ನಿಮಗೆ ಯಾವ ರೀಸನಿಂದ ಆ್ಯಕ್ನೆ ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದು ರೂಲ್ ಔಟ್ ಮಾಡಬೇಕಾಗುತ್ತೆ. ಅಂದರೆ ಕೆಲವೊಬ್ಬರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಡೈಜೆಷನ್ ಪ್ರಾಬ್ಲಮಿಂದ ಕೂಡ ಬರ್ತಾ ಇರುತ್ತೆ. ಸೊ ಅದನ್ನ ರೂಲ್ ಔಟ್ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಗುತ್ತೆ. ಸೊ ನಿಮ್ಮ ಡಾಕ್ಟರ್ ಅದನ್ನ ರೂಲ್ ಔಟ್ ಮಾಡಿರಲಿಲ್ಲ ಅಂತಂದರೆ ಇನ್ನೊಮ್ಮೆ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಕಂಪ್ಲೀಟ್ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಸೊ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜ್ ಫಾಲೋ ಮಾಡಿ.